ಗೈಸ್ ಎಲ್ರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಗೈಸ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸ್ವಲ್ಪ ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತಿದ್ದೀನಿ ಗೈಸ್. ಯಾಕಂತ ಹೇಳಿದ್ರೆ ನಂದು ಯಾವ ಊರು ನಂದು ಏನು ಅಂತೇಳಿ ನಾನು ಸ್ವಲ್ಪ ತಿಳಿಸ್ಕೊಟ್ಬಿಡ್ತೀನಿ. ಯಾಕಂದರೆ ಕೆಲವರಿಗೆ ಗೊತ್ತಿಲ್ಲ ನಾ ಯಾವ ಊರು ಎಲ್ಲಿಂದ ಮಾಡ್ತಿರೋದಂತ ಯೂಟ್ಯೂಬರ್. ಹಾಗೆ ಸೊ ಇವತ್ತು ಒಂದು ಇಂಟ್ರೊಡಕ್ಷನ್ ಅಂತ ಹೇಳ್ಬಿಡ್ತೀನಿ ಗೈಸ್ ಇವತ್ತೇನಂತ. ಸೊ ಗೈಸ್ ನಂದು ಊರು ಹೇಳಿದ್ರೆ ನಂದು ಗದಗ ಡಿಸ್ಟಿಕ್ ಬರುತ್ತೆ. ಗದಗ ಡಿಸ್ಟಿಕ್ ಮುಂಡ್ರಿಗಿ ತಾಲೂಕು ಕೆಲೂರು ಅಂತ ಗ್ರಾಮದಲ್ಲಿ ನಾನು ವಾಸಿಸ್ತೀನಿ ಗೈಸ್. ಸೊ ಗೈಸ್ ನಾನಿಲ್ಲಿ ಬಂದು ಜಸ್ಟ್ 3 ಇಯರ್ಸ್ ಆಯ್ತು ಅಷ್ಟೇ. ನಂದು ಪ್ರಾಪರ್ ಊರು ಇದೆ ಅಂತ ಹೇಳ್ಬೋದು. ನಂದು ಇದೇ ಪ್ರಾಪರ್ ಊರು. ನಾ ಇದ್ದದ್ದು ಎಜುಕೇಷನ್ ಎಲ್ಲ ಮುಗಿದಿದ್ದು ನಂದು ಉಡುಪಿಯಲ್ಲಿ ಸರಿ ಸುಮಾರು ಒಂದು 15 ವರ್ಷ ಇದೆ ಗೈಸ್. 15 ವರ್ಷದಿಂದ ಎಜುಕೇಷನ್ ಎಲ್ಲ ಮುಗಿಸ್ಕೊಂಡು ಜಸ್ಟ್ 10th ಕಂಪ್ಲೀಟ್ ಆಗಿದೆ ನಂದು. ಅಲ್ಲಿ ಜಸ್ಟ್ 10th ಕಂಪ್ಲೀಟ್ ಮಾಡಿಕೊಂಡು ಈಗ ಜಸ್ಟ್ ಊರಿಗೆ ಬಂದು 3 ಇಯರ್ಸ್ ಆಯಿತು. 3 ಇಯರ್ಸ್ ಆಗಿ ಇಲ್ಲಿ ಗದ್ದೆ ಮಾಡ್ತಿದ್ದೇವೆ ಗೈಸ್. ನಾವು ಗದ್ದೆ ಹೊಲದಲ್ಲೆಲ್ಲ ಬೆಳೆ ಎಲ್ಲ ಹಾಕ್ಕೊಂಡು ಈಗ ತೊಗರಿ ಇದೆ ನಮ್ಮ ಹೊಲದಲ್ಲಿ. 1.5 ಎಕರೆದಲ್ಲಿ ತೊಗರಿ ಇದೆ. ತೊಗರಿ ಬೆಳೆ ಬೆಳೀತಿದೆ ಈಗ. ಗೈಸ್ ಏನಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಒಂದಷ್ಟು ಬಡ ಮಕ್ಕಳಿಗೆ ಸಹಾಯ ಆಗಬೇಕು ಗೈಸ್. ಸಹಾಯ ಆಗ್ಬೇಕಂತೇಳಿ ಅಂದ್ಕೊಳ್ತಿದ್ದೀನಿ. ಸೊ ಯಾಕಪ್ಪ ಅಂದರೆ ಬಡವ್ರ ಕಷ್ಟ ಏನಂತೇಳಿ ನನಗೆ ಚೆನ್ನಾಗಿ ಗೊತ್ತು ಗೈಸ್. ಅದಕ್ಕೆ ಯಾಕಂದರೆ ಒಂದು 100 ರೂಪಾಯಿ ದುಡಿಬೇಕಂದ್ರೆ ತುಂಬ ಕಷ್ಟ. ಅಂದರೆ ಈ ಕಾಲದಲ್ಲಿ ತುಂಬ ಕಷ್ಟ ಇದೆ. ಸೊ ಹಾಗಾಗಿ ಬಡವ್ರದ್ದು ಇಂಚಿಂಚು ಪ್ರತಿಯೊಂದು ಕಷ್ಟನೂ ನಂಗೆ ಗೊತ್ತಿದೆ. ಹಾಗಾಗಿ ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇನ್ನೊಬ್ರಿಗೆ ಬಡವರಿಗೆ ಸಹಾಯ ಮಾಡ್ಕಂತ ಅಂದ್ಕೊಂಡಿದ್ದೀನಿ ಗೈಸ್. ಹಾಗಾಗಿ ಯಾವುದೇ ಮಕ್ಕಳಿಗೆ ಕೊರೆ ಆಗಬಾರ್ದು, ಯಾವ ಬಡತನದ ಹಸಿವಿಂದ ಸಾಯಬಾರ್ದು, ಹಸಿವಿನಿಂದ ಕೊರಗಬಾರ್ದು ಅಂತೇಳಿ ಅನ್ನೋ ಕಾರಣಕ್ಕೆ ನಾ ಪ್ರತಿಯೊಬ್ಬರಿಗೆ ಬಡ ಮಕ್ಕಳಿಗೆ ಸಹಾಯ ಮಾಡ್ಕಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಹಾಗಾಗಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಗೈಸ್. ನಿಮಗೂ ಬಡವರಿಗೆ ಸಹಾಯ ಮಾಡ್ಬೇಕಂತೇಳಿ ಮನಸ್ಸಿದ್ರೆ ಪ್ರತಿಯೊಬ್ಬರು ಸಹಾಯ ಮಾಡಿ. ನನಗೆ ಸಹಾಯ ಅಂತ ಹೇಳಲ್ಲ ನಾನು, ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಮುಂದಿನವ್ರಿಗೆ ಹೆಲ್ಪ್ ಆಗಲಿ ಅಂತ ಗೈಸ್. ಹಾಗಾಗಿ ನನ್ನ ಚಾನಲ್ನ ಗ್ರೋತ್ ಆಗ್ಬೇಕಂತೇಳಿ ನಾನು ಹೇಳ್ತಿಲ್ಲ. ಸೊ ಯಾಕಪ್ಪ ಅಂದರೆ ಬಡ ಮಕ್ಕಳು ಒಂದಷ್ಟು ಮಕ್ಕಳಿಗೆ ನಾನು ಸಹಾಯ ಮಾಡಬೇಕು. ಯೂಟ್ಯೂಬಿಂದ ಪ್ರತಿಯೊಂದು ಒಂದೊಂದು ರೂಪಾಯಿನೂ ಕೂಡ ಬಡವರಿಗೆ ಸಹಾಯ ಮಾಡ್ತೀನಿ ಗೈಸ್. ಸೊ ಹಾಗಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿರೋದು. ಯಾಕಂದರೆ ನಾನು ಸಹ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವ. ಹಾಗಾಗಿ ಬಡವರದ್ದು ಕಷ್ಟ ಏನಂತ ಗೊತ್ತಲ್ಲ ಗೈಸ್. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಬಡ ಮಕ್ಕಳಿಗೂ ಕೂಡ ಹಸಿವಿನಿಂದ ಸಾಯಬಾರ್ದು, ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಹಾಗಾಗಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ. ಟ್ರಾವೆಲಿಂಗ್ ವಿತ್ ಮಹಿ ಅಂತೇಳಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ಸೊ ಗೈಸ್ ಜಸ್ಟ್ ನಂದು ಏಜ್ ಬಂದು ಈಗ 19 ನಡೀತಿದೆ ಗೈಸ್. 19 ಏಜ್ ನಂದು ಈಗ. 19 ಏಜಲ್ಲೇ ನನಗೆ ಮೈಂಡ್ ಯಾವ ಥರ ಇದೆ ಅಂದರೆ ಬಡವರ ಕಷ್ಟ ಏನಂತೇಳಿ ಅಷ್ಟು ಇದಾಗಿಬಿಟ್ಟಿದೆ ಗೈಸ್. ಹಾಗಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿತಿರೋದು ನಾನು. ಸೊ ಗೈಸ್ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿಬಿಡಿ ಗೈಸ್. ಓಕೆ ಮುಂದಿನ ವಿಡಿಯೋ ಸಿಗುವ ಗೈಸ್. ಬಾಯ್.